ಧಾರವಾಡದಲ್ಲಿ ಮಾಜಿ ಶಾಸಕನ ಪುತ್ರನ ಕಾರಿನಲ್ಲಿ ಸುಟ್ಟ ಹತ್ಯೆ ಪ್ರಕರಣ. ಓರ್ವ ಮಹಿಳಾ ಆರೋಪಿ ಸೇರಿ 4 ಜನರ ಬಂಧನ, ಮತ್ತೋರ್ವನಿಗಾಗಿ ಶೋಧ. ಕಳೆದ ಮಾರ್ಚ್ 23ರ ಮಧ್ಯರಾತ್ರಿ ಧಾರವಾಡ ತಾಲೂಕಿನ ರಾಮಪುರ ಗ್ರಾಮ ನಿರ್ಜನ ಅರಣ್ಯ ಪ್ರದೇಶದಲ್ಲಿ ಬೈಲಹೊಂಗಲ ಮಾಜಿ ಶಾಸಕನ ಪುತ್ರನ ಕಾರಲ್ಲಿ ಸುಟ್ಟು ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 24 ಗಂಟೆಯಲ್ಲೇ ಓರ್ವ ಮಹಿಳಾ ಹಾಗೂ ಓರ್ವ ಅಪ್ರಾಪ್ತ ಸೇರಿ 4 ಜನ ಆರೋಪಿಗಳನ್ನು ಹೆಡೆಮುರಿ ಕಟ್ಟುವಲ್ಲಿ ಧಾರವಾಡ ಗ್ರಾಮೀಣ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಮಾಜಿ ಶಾಸಕ ಬಾಬುರಾವ್ ಅವರ ಎರಡನೇ ಪುತ್ರ ರಾಜು ಬೋಳಶೆಟ್ಟಿ ಅವರದೇ ಕಾರ್ನಲ್ಲಿ ಸುಟ್ಟು ಕರಕಲಾದ ರೀತಿಯಲ್ಲಿ ದೇಹ ಪತ್ತೆಯಾಗಿತ್ತು. ಈ ಪ್ರಕರಣ ದಾಖಲಿಸಿಕೊಂಡ ಧಾರವಾಡ ಗ್ರಾಮೀಣ ಠಾಣೆಯ ಪೊಲೀಸರು ತನಿಖೆಯನ್ನ ಕೈಗೊಂಡು ಈಗ 3 ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಬೆಳಗಾವಿಯ ಬೆದರ್ಗಡ್ಡಿ ಮೂಲದ ಆರೋಪಿ 32 ವರ್ಷದ ಮನೀರಾ ಶರೀಫ್ ದುಲ್ಲಾ ನಾಯಕ್, ಮುನಿರಾ ಮಗ ಅಪ್ರಾಪ್ತ ಬಾಲಕ ಬಸವರಾಜ ರಾಮಪ್ಪ ಪೂಜಾರಿ ಹಾಗೂ ಮೃತ್ಯುಂಜಯ ದೇವಪ್ಪ ಕಂಬಾರ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇನ್ನೋರ್ವ ಆರೋಪಿಯ ಬಂಧನಕ್ಕಾಗಿ ಪೊಲೀಸರು ಈಗ ಬಲೆ ಬೀಸಿದ್ದಾರೆ. ಪ್ರಕರಣ ಕುರಿತು ಮಾಹಿತಿ ನೀಡಿದ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ಅವರು, ಕೊಲೆಗೆ ಹಣಕಾಸಿನ ವ್ಯವಹಾರ ಜೊತೆಗೆ ಅನೈತಿಕ ಸಂಬಂಧ ಕಾರಣವೆಂದು ತನಿಖೆಯಲ್ಲಿ ತಿಳಿದು ಬಂದಿದೆ. ಬಂಧಿತ ಮುನಿರಾ ಹಾಗೂ ಹತ್ಯಾದ ರಾಜು ನಡುವೆ ಅನೈತಿಕ ಸಂಬಂಧ ಇತ್ತು. ಮುಖ್ಯವಾಗಿ ಮುನಿರಾ ಹಾಗೂ ಮಗ ಅಪ್ರಾಪ್ತ ಜೊತೆಗೆ ಮೃತ್ಯುಂಜಯ ಸೇರಿ 3 ಜನ ಹತ್ಯೆ ಮಾಡಿದ್ದಾರೆ. ನಂತರ ಬಾಡಿ ಸಾಗಿಸಲು ಬಸವರಾಜ್ ಸಹಾಯ ಪಡೆದಿದ್ದಾರೆ. ಮೊದಲು ಮುನಿರಾ ರಾಜು ಅವರನ್ನ ಫೋನ್ ಕಾಲ್ ಮಾಡಿ ಜಮೀನು ಕಡೆ ಕರೆಸಿಕೊಳ್ಳುತ್ತಾಳೆ. ಮೃತ ರಾಜು ಬರುವ ಮುಂಚೆ ಕೊಲೆ ಆರೋಪಿಗಳು ಮಹಿಳೆಯೊಂದಿಗೆ ಇದ್ದರು. ಕೊಲೆಗೂ ಮುನ್ನ ಜಗಳವಾಗುತ್ತೆ. ನಂತರ ಚಾಕು ಸಲಕಿಯಿಂದ ರಾಜುವಿನ ಮೇಲೆ ದಾಳಿಯಾಗುತ್ತೆ. ಸ್ಥಳದಲ್ಲೇ ರಾಜು ಸಾವನ್ನಪ್ಪಿದ ನಂತರ ರಾತ್ರಿ ಶವವನ್ನು ಧಾರವಾಡ ತಾಲೂಕಿನ ರಾಮಪುರ ವ್ಯಾಪ್ತಿಯಲ್ಲಿ ರಾಜು ಅವರ ಕಾರಿನಲ್ಲಿ ತಂದು ಡೀಸೆಲ್ ಬಳಸಿ ಸುಟ್ಟಿರುವುದು ಈಗ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಇನ್ನೋರ್ವ ಆರೋಪಿ ಬಂಧನಕ್ಕೆ ಈಗ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಎನ್ಕೆಎಸ್ ರಿಪೋರ್ಟ್, ಧಾರವಾಡ. धारवाड़ ग्रामीण पुलिस ठाणे मुकदमे संख्ये 66/26 कलम 103 मर्डर केस निन्ने ಕೊಟ್ಟಿದ್ದ ಮಾಹಿತಿಯಿಂದ ಮುಂದುವರಿಸ್ತೀನಿ. ಇವತ್ತು ಬೆಳಗ್ಗೆ ಎಲ್ಲ 4 ಜನ ಆರೋಪಿಗೆ ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸಿಂದ ಬಂಧನ ಆಗಿದೆ. ಇದರಲ್ಲಿ ಮೇನ್ ಆರೋಪಿ ಇದ್ದಾರೆ ಮುನೀರಾ ಅಂತ ಮಹಿಳೆ. ಅವರು ಸುಮಾರು 32 ವರ್ಷ ವಯಸ್ಸು, ಸಾಕಿನ ಬೆದರ್ಗಡ್ಡಿ, ಬೈಲಹೊಂಗಲ ತಾಲೂಕು, ಬೆಳಗಾವಿ. ಎರಡನೇ ಆರೋಪಿ ಇದ್ದಾರೆ ಮೃತ್ಯುಂಜಯ ದೇವಪ್ಪ. ಅವರು ವಯಸ್ಸು ಸುಮಾರು 28 ವರ್ಷ, ಅವ್ರನ್ನು ಸಾಕಿನ ಬೆದರ್ಗಡ್ಡಿ, ಬೈಲಹೊಂಗಲ ತಾಲೂಕು, ಬೆಳಗಾವಿ. ಮೂರನೇ ಆರೋಪಿ ಇದರಲ್ಲಿ ಇದ್ದಾರೆ ಬಸವರಾಜನು. ಬೆಳಿಗ್ಗೆ ಅವ್ರದ್ದು ಬಂಧನ ಆಗಿದೆ. ಅವ್ರದ್ದು ಸಾಕಿನ ಬೆದರ್ಗಡ್ಡಿ, ಬೈಲಹೊಂಗಲ ತಾಲೂಕು. ಈ ಘಟನೆ ಹಿಂಗೆ ಆಗಿದೆ ಅಂದರೆ 23ನೇ ತಾರೀಕು ಸಾಯಂಕಾಲ ಅರೌಂಡ್ 8:30 ಈ ಮರ್ಡರ್ ಆಗುತ್ತೆ. ಮರ್ಡರ್ ಆದಮೇಲೆ ಮರ್ಡರ್ ಮಾಡೋಕ್ಕೆ ಕೃತ್ಯದಲ್ಲಿ ಭಾಗವಹಿಸ್ತಾರೆ ಮುನಿರಾ ಮತ್ತು ಮೃತ್ಯುಂಜಯ ಮತ್ತು ಇನ್ನೊಬ್ಬರೇ 4ನೇ ಜನ ಅವರು ಮೈನರ್ ಇದ್ದಾರೆ. ಮುನಿರಾ ಮಗ, ಅವರು ಡೀಟೇಲ್ಸ್ ಕೊಡೋಕ್ಕೆ ಆಗಲ್ಲ ನಮಗೆ. ಈ 3 ಜನ ಮೇನ್ಲಿ ಮರ್ಡರ್ ಮಾಡ್ತಾರೆ. ಮರ್ಡರ್ ಮಾಡಾದ್ಮೇಲೆ ಬಾಡಿ ಡಿಸ್ಪೋಸ್ ಮಾಡೋಕ್ಕೆ ಇನ್ನೊಬ್ಬರ ಫ್ರೆಂಡ್ ಇದ್ದಾರೆ, ಅವರು ಬಸವರಾಜ್ಗೆ ಹೆಲ್ಪ್ ತಗೊಂಡು ಲೇಟ್ ನೈಟ್ ಅರೌಂಡ್ 2 ಗಂಟೆಗೆ 2:30 ಗಂಟೆಗೆ ನಮ್ಮ ರಾಮಪುರ, ನಮ್ಮ ಧಾರವಾಡ ಗ್ರಾಮೀಣ ಸ್ಥಳದಲ್ಲಿ ಇವರು ಒಂದು ಕಾರು, ವೆಗನಾರ್ ಮತ್ತು ಇನ್ನೊಂದು ಬೈಕ್, ಆ ಬೈಕ್ ಮೂಲಕ ಬರ್ತಾರೆ. ಮಧ್ಯದಲ್ಲಿ ಇವರು ಒಂದು ನಮ್ಮ ಲಿಮಿಟ್ಸಲ್ಲಿ ಸೇರುವ ನಮ್ಮ ಧಾರವಾಡ ಡಿಸ್ಟ್ರಿಕ್ಟ್ ಲಿಮಿಟ್ಸಲ್ಲಿ ಸೇರುವ ಪೆಟ್ರೋಲ್ ಪಂಪಿಂದ 5 ಲೀಟರ್ ಡೀಸೆಲ್ ಮತ್ತು ಪೆಟ್ರೋಲ್ ಖರೀದಿ ಮಾಡ್ತಾರೆ. ಅದಾದಮೇಲೆ ಸ್ಪಾಟ್ಗೆ ಬಂದಾದಮೇಲೆ ಇವರು ಬಾಡಿ ಡಿಸ್ಪೋಸ್ ಮಾಡೋಕ್ಕೆ ಗಾಡಿಗೆ ಬೆಂಕಿ ಬಿಡ್ತಾರೆ ಡೀಸೆಲ್ನಿಂದ. ತದನಂತರ 4 ಜನ ಒಂದೇ ಬೈಕಿಂದ ವಾಪಸ್ ಹೋಗ್ತಾರೆ. ಇದರಲ್ಲಿ ನಮ್ಮ ಅರೌಂಡ್ 6 ಟೀಮ್ಸ್ ನಮ್ಮ ಭಾಳ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ನಮ್ಮ DYSP ಧಾರವಾಡ ಗ್ರಾಮೀಣ ರೆಗ್ಯುಲರ್ ಆಗಿ ಫಾಲೋಅಪ್ ತಗೊಂಡು ಮಾರ್ಗದರ್ಶನದಲ್ಲಿ 2 ಟೀಮ್ ನಾವೇ ಈಗ ಆರೋಪಿಗೆ ಪತ್ತೆ ಮಾಡೋಕ್ಕೆ ಕಳಿಸಿದ್ದೀವಿ. 2 ಟೀಮ್ ಇಲ್ಲಿ ನಮ್ಮ ಟೆಕ್ನಿಕಲ್ ಏನು ಅನಾಲಿಸಿಸ್ ಇರುತ್ತೆ ಅದು ಮಾಡೋಕ್ಕೆ, ಮತ್ತು ಇನ್ನೂ 2 ಟೀಮ್ ಈಗ CCTV ನಮಗೆ ಭಾಳ ಇಂಪಾರ್ಟೆಂಟ್ ಆಗಿದೆ. CCTV ಆಲ್ದೋ ಮೂವ್ಮೆಂಟ್ ರಾತ್ರಿ ಆಗಿದೆ, ಬಟ್ ಅವರು ಭಾಳ ಬುದ್ಧಿವಂತದಿಂದ ಭಾಳ ಚುರುಕಿಂದ CCTV ನೈಟ್ ಫುಟೇಜ್ನು ಐಡೆಂಟಿಫೈ ಮಾಡಿ ಆರೋಪಿಗೆ ಪತ್ತೆ ಮಾಡೋಕ್ಕೆ ಸೇಕರಿಸಿದ್ದಾರೆ. ಮತ್ತು ಇಲ್ಲಿ ಲೋಕಲ್ ನಮ್ಮದು ಇಲ್ಲಿ 2 ಟೀಮು ಅವರು ಯಾರ ಅಪರಾಧಿಗೆ ನಾವೇ ಕರ್ಕೊಂಡು ಬರ್ತೀವಿ ಅವ್ರದ್ದು ಇನ್ಕ್ವೈರಿ ಮಾಡೋಕ್ಕೆ. ಇದರಲ್ಲಿ ನಮ್ಮ ಧಾರವಾಡ ಜಿಲ್ಲಾ
DYSP ವಿನೋದ್ ಮುಕ್ತಿದಾರ್ ಮತ್ತು ಧಾರವಾಡ ಗ್ರಾಮೀಣ ಇನ್ಸ್ಪೆಕ್ಟರ್ ಶಿವಾನಂದ್ ಕಮ್ಮದ್ಗಿ ಮೇನ್ ಅವರು ಲೀಡರ್ಶಿಪ್ ತಗೊಂಡು ಎಲ್ಲ ಕೆಲಸ ಮಾಡಿದ್ದಾರೆ. ಮತ್ತು ಜೊತೆಗೆ ಸಹಕಾರ ನಮ್ಮದು ಎಲ್ಲ ಸೆಮ್ ಮತ್ತು ನಮ್ಮ ನವಲಗುಂದ ಹುಬ್ಳಿ ಗ್ರಾಮೀಣ ಎಲ್ಲ ಇನ್ಸ್ಪೆಕ್ಟರ್ಸ್ ನಮ್ಮದು ಯಾರಿದ್ದಾರೆ ಅವ್ರ ಕಡೆಯಿಂದ ನಮಗೆ ಸಹಕಾರ ಬಂದಿದೆ. ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮ್, ನಮ್ಮ ಸೋಪು ಅಧಿಕಾರಿಗಳು ಅದನ್ನು ಭಾಳ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ನಮ್ಮ ಲೋಕಲ್ ಹುಬ್ಳಿ RFSL ಟೀಮ್, ಯಾಕಂದರೆ ನಮಗೆ ಈಗ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗುತ್ತೆ DNA. ಒಂದು ಮರ್ಡರ್ ಆದರೆ ಮರ್ಡರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಬಾಡಿ. ಈ ಬಾಡಿಗೆ ಐಡೆಂಟಿಫೈ ಮಾಡೋಕ್ಕೇನು ಯಾವುದೂ ಲಿಂಕ್ ಇರಲಿಲ್ಲ. ಸೊ DNA ಲಿಫ್ಟ್ ಆಗಿದೆ, ಸೆನ್ಸಿಟಿವ್ಲಿ DNA ಲಿಫ್ಟ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ RFSL ಕನ್ಫರ್ಮೇಷನ್ ಆದಮೇಲೆ ನಾವೇ ಕ್ಲಾರಿಫೈ ಮಾಡ್ಬೋದು ಇದು ಬಾಡಿ ಯಾವುದು. ಬಟ್ ಪ್ರೈಮಾ ಫೇಸಿ ಎವಿಡೆನ್ಸ್ ಗಾಡಿ ಮಾಲೀಕರು ಮತ್ತು ಅವರು ಮಿಸ್ಸಿಂಗ್ ಮತ್ತು ಗಾಡಿ ನಂಬರಿಂದ ನಾವೇ ರಾಜು ಬೋಳಶೆಟ್ಟಿಯನ್ನು ಐಡೆಂಟಿಫೈ ಮಾಡಾಗಿದೆ. ಸರ್ ಯಾವ ಕಾರಣಕ್ಕೆ ಸರ್ ಇದು ಕಾರಣ ನಮ್ಮದು ಪ್ರೈಮರಿ ಇನ್ಕ್ವೈರಿ ಪ್ರಕಾರ ಕಳೆದ 2 ವರ್ಷದಿಂದ ಈ ಮುನೀರಾ ಮತ್ತು ರಾಜು ಮಧ್ಯದಲ್ಲಿ ಅನೈತಿಕ ಸಂಬಂಧ ಇತ್ತು. ಆ ಅನೈತಿಕ ಸಂಬಂಧದಲ್ಲಿ ಅವರಿಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನಾದರೂ ಗಡಿಬಿಡಿ ಆಗಿದೆ. ಅದಕ್ಕೋಸ್ಕರನೂ ಮುನೀರಾ ಮತ್ತು ಅವ್ರ ಮಗ ಮತ್ತು ಬಸವರಾಜ್ ಮತ್ತು ಮೃತ್ಯುಂಜಯ್ 3 ಜನ ಈ ಮರ್ಡರ್ಗೆ ಪ್ಲಾನ್ ಮಾಡಿದ್ದಾರೆ. ರಾಜು ಜೊತೆ ಅನೈತಿಕ ಸಂಬಂಧ ಇತ್ತು. ಮುನೀರಾ ಮತ್ತೆ ರಾಜುದು ಅನೈತಿಕ ಸಂಬಂಧ. ಇದನ್ನು ಹೊರತುಪಡಿಸಿ ರಾಜು ಬೋಳಶೆಟ್ಟಿ ಅವರ ಹಿನ್ನೆಲೆ ಏನು ಸರ್? ರಾಜು ಬೋಳಶೆಟ್ಟಿ ಹಿನ್ನೆಲೆ ಏನು ಅದು ಈ ಕಾರಣ ಮೇನ್ ಹೌದು. ಈ ಅನೈತಿಕ ಸಂಬಂಧ ಇವರೊಬ್ಬರ ಜೊತೆ ಇತ್ತು. ಇಂಥವು ಇನ್ನೂ ಭಾಳ ಪ್ರಕರಣ ಇದ್ವು. ಎಂಥವು ಏನಾದ್ರು ಇದರ ಪ್ರಮುಖ ತನಿಖೆ ಗೊತ್ತಿಲ್ಲ. ಮರ್ಡರ್ ಇದರಲ್ಲಿ ಒಂದು ಚಾಕು ಯೂಸ್ ಆಗಿದೆ. ಚಾಕು ಜೊತೆಗೆ ಒಂದು ಸಲ್ಕಿನ ಸ್ಪೇಡ್ ಇರ್ತಾರೆ, ಅದು ಮಣ್ಣು, ಆ 2 ಐಟಮ್ ಯೂಸ್ ಆಗಿದೆ. ಮರ್ಡರ್ ಆಗಿದೆ ಮೇನ್ ಇದು ರಾಜು ಬೋಳಶೆಟ್ಟಿ ಅವ್ರದ್ದು ಓಲಾ ಶೆಡಲ್ಲಿ ಮರ್ಡರ್, ಅಲ್ಲಿಂದ ಮರ್ಡರ್ ಮಾಡಿಕೊಂಡು ಬಾಡಿ ಇಲ್ಲಿ ಬಂದು ಡಿಸ್ಪೋಸ್ ಮಾಡಿ ಕೊಲೆ ಮಾಡೋ ಸ್ಪಾಟ್ ಸರ್. ಕೊಲೆ ಮಾಡೋ ಸ್ಪಾಟ್ ಉಡುಕೇರಿ ವಿಲೇಜ್. ಹೌದು, ಅದೇ ಅಲ್ಲಿ ಶೆಡಲ್ಲಿ ಇದೆ. ಹಣದ ವ್ಯವಹಾರ ಏನಾದ್ರು ಇತ್ತು ಸರ್? ಹಣ ವ್ಯವಹಾರನೂ ಇತ್ತು, ಬಟ್ ಹಣ ವ್ಯವಹಾರ ಮೇನ್ ಕಾರಣ ಇದರಲ್ಲಿ ನಿಮಗೆ ಕಂಡು ಬಂದಿಲ್ಲ. ಅಮೌಂಟ್ ಇದೆ, ಬಟ್ ಅಷ್ಟೇ ಅಮೌಂಟ್ ಇಲ್ಲ, ಹಣ ವ್ಯವಹಾರಕ್ಕೋಸ್ಕರ ಮಾಡ್ತಾರೆ. ಅಕ್ಕಿದು ಗಂಡ ಇಲ್ಲ, ಸುಮಾರು ವರ್ಷದಿಂದ ಬಿಟ್ಟು ಹೋಗಿದ್ದಾರೆ, ಮಕ್ಕಳು ಇದ್ದಾರೆ. ಅದಕ್ಕೋಸ್ಕರನೂ ಅವ್ರ ಜೊತೆಗೆ ಅದು ಏನು ರಾಜು ಬೋಳಶೆಟ್ಟಿ ಜೊತೆಗೆ ಅನೈತಿಕ ಸಂಬಂಧ ಇತ್ತು ಅಕ್ಕಿದು. ಅದರಲ್ಲಿನೂ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮತ್ತೆ ಅವರು ಜಗಳ ಆಗಿ ಈ ಘಟನೆಗೆ ಅವರು ಈ ಹುಡುಗಿಯರಿಂದ ಮರ್ಡರ್ ಮಾಡಿ ಅವ್ರು ಫಾರ್ಮ್ ಹೌಸ್ ಒಳಗೆ ಮರ್ಡರ್ ಆಗಿತ್ತು ಸರ್ ಫಸ್ಟ್. ತೋಟ ಅಲ್ಲಿ ಒಂದು ಶೆಡ್ ಇದೆ, ಆ ಶೆಡಲ್ಲಿನೂ ಇವರು ಭೇಟಿ ಮಾಡಿದ್ದಾರೆ ಮುನೀರಾ ಮತ್ತು ಆಕ್ಚುಲಿ ಮುನೀರಾಗೆ ಕರ್ಕೊಂಡು ಬಂದಿದ್ದಾರೆ ಅವರು ಬಿದರಗಡ್ಡಿಯಿಂದ ಹುಡುಗೇರಿಗೆ ಕರ್ಕೊಂಡು ಬಂದು ಅಲ್ಲಿ ಮಗ ಮತ್ತೆ ಮೃತ್ಯುಂಜಯ ಯಾರಿದ್ದಾರೆ ಅವರು ಫಾಲೋ ಮಾಡ್ಕೊಂಡು ಇವರು ಫೋನ್ ಮಾಡ್ತಾರೆ ಮುನೀರಾ, ನನಗೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅವರು, ನೀವು ಬನ್ನಿ. ಆವಾಗ ಇವ್ರ ಮಧ್ಯದಲ್ಲಿ ಜಗಳ ಆಗುತ್ತೆ. ಜಗಳದಲ್ಲಿ ಒಂದು ಚಾಕುವಿಂದ ಮತ್ತು ಒಂದು ಸಲ್ಕಿನಿಂದ ಅವರಿಗೆ ಕೊಲೆ ಮಾಡಿ. ಸರ್, ಹುಡುಕಿಯರಿಂದ ರಾಮಪುರ ಬರುವವರೆಗೂ ಎಷ್ಟು ಕಡೆ CCTV ಕ್ಯಾಮ್ರಾ ಫುಟೇಜ್ CCTV ಸುಮಾರು ಇರ್ತದೆ, ಬಟ್ ನೈಟ್ ಇರೋದರಿಂದ ಮತ್ತೆ ಸುಮಾರು ಜನ CCTV ಆಫ್ನು ಮಾಡಿಬಿಡ್ತಾರೆ, ಮತ್ತು ನೈಟಲ್ಲಿ ಕ್ಲಾರಿಟಿ ಸಿಗಲ್ಲ. ಸೊ ಇತ್ತೀಚೆಗೆ ನಮಗೆ ಅರೌಂಡ್ 12 CCTV ಕ್ಯಾಮ್ರಾ ನಾವೇ ಪರಿಶೀಲನೆ ಮಾಡಿದ್ದೀವಿ, ಎಲ್ಲಿ ನಮಗೆ ಫುಟೇಜ್ ಸಿಗ್ತಾ ಇದೆ. ಇನ್ನೂ ಜಾಸ್ತಿ ನಾವೇ ಮಾಡಿಸ್ತೀವಿ. ಈಗ ಮೊದಲೇ ನೋಡ್ಕೊಂಡಿದ್ರು ಸರ್ ಜಾಗ ಅವ್ರು ಏನಾದ್ರು ಇಲ್ಲೇ ಜಾಗ ಬಗ್ಗೆ ಇಲ್ಲಿ ಒಬ್ಬರೇ ಆರೋಪಿ ಇದ್ದಾರೆ, ಮೃತ್ಯುಂಜಯ ಅಂತ. ಅವ್ರದ್ದು ಸಂಬಂಧಿಕರದು ಊರು ರಾಮಾಪುರ. ಸೊ ಅವರಿಗೆ ರಾಮಾಪುರ ಬಗ್ಗೆ ಐಡಿಯಾ ಇತ್ತು, ಬಟ್ ನಮ್ಮ ಇನ್ಕ್ವೈರಿ ಪ್ರಕಾರ ಮರ್ಡರ್ ಪ್ಲಾನಿಂಗ್ ಅಲ್ಲಿ ಅವ್ರದ್ದು ಬಾಡಿ ಡಿಸ್ಪೋಸಲ್ ಇಲ್ಲ. ಮರ್ಡರ್ ಆದ್ಮೇಲೆ ಅವರಿಗೆ ಗಾಬರಿಯಾಗಿ ಅವ್ರ ಬಾಡಿ ಏನಾದರೂ ಡಿಸ್ಪೋಸ್ ಮಾಡಬೇಕು ಆ ಥರ ಒಂದು ಡಿಸ್ಪೋಸಲ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಮತ್ತೆ ಇಲ್ಲಿ ಲಕಿಲಿ ನಮಗೆ ಒಂದು ಕ್ರಿಟಿಕಲ್ ಎವಿಡೆನ್ಸ್ ಸಿಕ್ಕಿದೆ, ಒಂದು ಮಣ್ಣು ಸಿಕ್ಕಿದೆ, ರಕ್ತದ ಮಣ್ಣು. ಅದನ್ನು ನಾವೇ FSLಗೆ ಪರಿಶೀಲನೆ ಮಾಡಕ್ಕೆ ಮೃತ್ಯುಂಜಯ ಮತ್ತೆ ಮುನೀರಾ ಅವರು ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಅವ್ರ ಮಧ್ಯದಲ್ಲಿನೂ ಸಂಬಂಧ ಚೆನ್ನಾಗಿದೆ, ಬಟ್ ಅದರ ಬಗ್ಗೆ ನಮಗೆ ಕ್ಲಿಯರ್ ಮಾಹಿತಿ ಇಲ್ಲ. ಮಾಡಿದ್ದು ಅಂತ ನಿಮ್ಗೆ ಐಡೆಂಟಿಫೈ ಆಗಿದೆ.